ಬಿಡುಗಡೆ, ಮಕ್ಕಳ ಸೃಜನಶೀಲ ಅಕ್ಷರ ಬರವಣಿಗೆ ಪುಸ್ತಕ ಬಿಡುಗಡೆಯನ್ನ ಮಾಡ್ಬೇಕಂತೇಳಿ ತಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀವಿ. ಅಂಶಗಳೇನು ಅಂದ್ರೆ ಶುದ್ಧ ಬರಹ, ಕಥೆ, ನಾಟಕ, ಪತ್ರಲೇಖನ, ಪ್ರಬಂಧ, ಗಾದೆ ಮಾತುಗಳು, ಒಗಟುಗಳು, ಆಮೇಲೆ ಆತ್ಮಕಥೆ ಬರ್ತದ್ರಿ, ಪದಬಂಧ ಬರ್ತದ, ಲೇಖನ ಚಿಹ್ನೆಗಳು ಬರ್ತಾವ. ಇಷ್ಟೆಲ್ಲ ಹಲವಾರು ಅಂಶಗಳು ಒಂದು ಸೃಜನಶೀಲ ಬರವಣಿಗೆಯಲ್ಲಿ ಬರ್ತಾವ. ಒಂದೇ ಮಾತಿನಲ್ಲಿ ಮಕ್ಕಳು ಹೇಳಿದ ತಕ್ಷಣ ಬರ್ಕೊಂಬರಿ ಅಂದ ತಕ್ಷಣ ಎಲ್ಲರೂ ನೀಟಾಗಿ ಆ ಪುಸ್ತಕ ಬಿಡುಗಡೆಗೆ ಬೇಕಾಗಿರುವಂತ ಬರವಣಿಗೆನ ಬರ್ಕೊಂಡಿದ್ದಾರೆ ಸರ್. ಜೋರಾಗಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಈಗ ಆ ಬರೆದಿರುವಂತ ಮಕ್ಕಳು ತಮ್ಮದೇ ಆಗಿರುವಂತ ಕಲೆಯನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾರೆ ಸರ್. ಹಾಡಿನ ಮೂಲಕ ಮತ್ತೆ ಏಕಪಾತ್ರಾಭಿನಯ ಅದರಿ, ಆಮೇಲೆ ಸಾಮೂಹಿಕ ಹಾಡದ ಎಲ್ಲ ಸ್ವಲ್ಪ ಅವರ ಉತ್ತೇಜಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಮಕ್ಕಳಿಗೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೀರಿಗೆ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ಒಂದು ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಒಂದು ಆಮೆ ವಾಸವಾಗಿದ್ದವು. ಜಿಂಕೆಯು ತಾನು ಅತಿ ವೇಗವಾಗಿ ಓಡಬಲ್ಲೆನೆಂದು ಜಂಬ ಕೊಚ್ಚಿ ಪಡಿಸಿತು. ಆಮೆ ಮತ್ತು ಜಿಂಕೆ ನಡುವೆ ಸ್ಪರ್ಧೆ ಆರಂಭವಾಯಿತು. ಜಿಂಕೆಯು ಗುರಿಯ ಕಡೆಗೆ ವೇಗವಾಗಿ ಓಡಿತು, ಆಮೆಯು ನಿಧಾನವಾಗಿ ಓಡಿತು. ಜಿಂಕೆಯು ಆಮೆಗೆ ಹಿಂತಿರುಗಿ ನೋಡಿತು, ಬಹಳ ದೂರದಲ್ಲಿ ಬರುತ್ತಿತ್ತು ಎಂದು ಮರದ ಕೆಳಗೆ ಮಲಗಿತು. ಆಮೆಯು ನಿಧಾನವಾಗಿ ಆದರೂ ಗುರಿ ಮುಟ್ಟಿತು. ಎಚ್ಚರಗೊಂಡ ಜಿಂಕೆಯು ನಾಚಿಕೆ ಪಟ್ಟಿತು. ಈ ಕಥೆಯ ನೀತಿ ಏನೆಂದರೆ ನಿಧಾನ ಮತ್ತು ನಿಶ್ಚಲತೆ ಎಂದಿಗೂ ಗೆಲ್ಲುತ್ತದೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ನಾವಿಕರು ಜಾರಿಯೇನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೆರಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಅವರದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ನಮ್ಮ ನೆಲವೇನು ಅವರ ಅಪ್ಪನದಲ್ಲ. ಶರಣ ಕೋಟಿಗೊಬ್ಬ ಶರಣ, ಪರಶಿವನ ಹರಣ, ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ. ಹಾಡಿನ ಮೂಲಕ ವ್ಯಕ್ತಪಡಿಸಿದ ಪ್ರಜ್ವಲ್ ಇವರಿಗೆ ಧನ್ಯವಾದಗಳು. ನಂತರ ಹೊಸ ಕಥನ ಹೀರಾಬಾಯಿ ಇವಳಿಂದ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರಗಳು ಹಾಗೂ ವಿಶ್ವ ಮಾತೃಭಾಷೆಯ ಶುಭಾಶಯಗಳನ್ನು ಕೋರುತ್ತಾ, ಇಂದು ನಾನು ಈ ವರ್ಷ ಪ್ರವಾಸಕ್ಕೆ ಹೋಗಿದ್ದ ವರದಿಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಡಿಸೆಂಬರ್ 18, 2023 ಅಂದು ಸಂಜೆ 6 ಗಂಟೆ ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗದಲ್ಲಿ ಎಲ್ಲಿಲ್ಲದ ಸಂಭ್ರಮ. ಎಲ್ಲಿ ನೋಡಿದರೂ ಎಲ್ಲ ಕಡೆ ಮಕ್ಕಳು ಪ್ರವಾಸ ಹೋಗಲು ಸಜ್ಜಾಗಿ ನಿಂತಿದ್ದರು. ಮೊದಲಿಗೆ 18/12/2023 ರಂದು ಎಲ್ಲರೂ ಸಂಜೆ ಸುಮಾರು 7:30ಕ್ಕೆ ಹೊರಟೆವು. ಆದ ನಂತರ ರಾತ್ರಿ ಎಲ್ಲ ಪ್ರಯಾಣ ಬೆಳೆಸಿ ಬೆಳಗ್ಗೆ 10:30ಕ್ಕೆ ಹುಬ್ಬಳ್ಳಿಯನ್ನು ತಲುಪಿ ಶ್ರೀ ಸಿದ್ಧಾರೂಢರ ಮಠಕ್ಕೆ ಹೋಗಿ ಎಲ್ಲರೂ ದರ್ಶನವನ್ನು ತಕ್ಕೊಂಡು ಅಲ್ಲಿರುವ ದೇವಾಲಯದ ಬಗ್ಗೆ ತಿಳಿದುಕೊಂಡು ಎಲ್ಲರೂ ಸುಮಾರು 12:30ಕ್ಕೆ ಅಲ್ಲಿಂದ ಹೊರಟೆವು. ನಂತರ ಗೋಕರ್ಣಕ್ಕೆ ಸಂಜೆ 5 ಗಂಟೆಗೆ ತಲುಪಿದೆವು. ಗೋಕರ್ಣದಲ್ಲಿ ಎಲ್ಲರೂ ಸಾಲಿನಲ್ಲಿ
ದೇವರ ದರ್ಶನವನ್ನು ತಗೊಂಡು ಅಲ್ಲಿಗೆ ಬಂದಿದ್ದ ವಿದೇಶಿಯರನ್ನು ಆಶ್ಚರ್ಯದಿಂದ ನೋಡುತ್ತಾ ಹೀಗೆ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಸೇರಿ ಮೋಜು ಮಸ್ತಿಯನ್ನು ಮಾಡುತ್ತಾ ಚೆನ್ನಾಗಿ ಅವತ್ತಿನ ದಿನವನ್ನು ಕಳೆದೆವು. ಗೋಕರ್ಣದ ವಿಶೇಷತೆ ಏನೆಂದರೆ ಅಲ್ಲಿ ಎಲ್ಲ ಬ್ರಾಹ್ಮಣರಿಗೆ ಮಂತ್ರಗಳ ಬೋಧನೆಯನ್ನು ಪಾಠ ಹೇಳುವಂತೆ ತಿಳಿಸಿಕೊಡುತ್ತಾರೆ. ಹೀಗೆ ರಾತ್ರಿ ಸಿರಾಲಿ ಎಂಬಲ್ಲಿ ವಸತಿಯನ್ನು ಯೋಜಿಸಿದರು. ಬೆಳಿಗ್ಗೆ ಮುರುಡೇಶ್ವರಕ್ಕೆ ಹೋದೆವು. ಅಲ್ಲಿನ ಅರಬ್ಬಿ ಸಮುದ್ರವನ್ನು ನೋಡಿ ಎಲ್ಲರೂ ಕಣ್ಣು ತುಂಬಿಕೊಂಡೆವು. ಹಾಗೂ ಅತಿ ಎತ್ತರವಾದ ಮುರುಡೇಶ್ವರದಲ್ಲಿರುವ ಶ್ರೀ ಪರಮಾತ್ಮನ ಮೂರ್ತಿಯನ್ನು ನೋಡಿದೆವು. ಮತ್ತೆ ಅರಬ್ಬಿ ಸಮುದ್ರದಲ್ಲಿ ಸಾಕಾಗುವಷ್ಟು ಆಟವಾಡಿ ಎಲ್ಲರೂ ತುಂಬಾ ಮೋಜು ಮಸ್ತಿ ಮಾಡಿ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದೆ ಹೊರಟೆವು. ಮೂಕಾಂಬಿಕೆ ದೇವಾಲಯ ಸಂಜೆ ಸುಮಾರು 5:30 ಹೀಗೆ ಮೂಕಾಂಬಿಕೆಯ ದರ್ಶನವನ್ನು ತಕೊಂಡು ಅಲ್ಲಿಂದ ಮುಂದೆ ಉಡುಪಿಗೆ ಹೋದೆವು. ಉಡುಪಿಯಲ್ಲಿ ರಾತ್ರಿ ಸಮಯದಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮತ್ತೆ ಬೆಳಗ್ಗೆ ಧರ್ಮಸ್ಥಳದತ್ತ ಪ್ರಯಾಣ ಬೆಳೆಸಿದೆವು. ಧರ್ಮಸ್ಥಳದತ್ತ ಹೋಗುವಾಗ ದಾರಿಯಲ್ಲಿ 2-3 ತಾಸುಗಳು ಕನಿಷ್ಠ ಬೇಕು. ಹೀಗೆ ಹೋಗುವಾಗ ಬಸ್ಸಿನಲ್ಲಿ ಹಾಡು ಹಾಡುವುದು, ಮೋಜು ಮಾಡುವುದು ಹೀಗೆ ಹೋಗುತ್ತಾ ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ. ಧರ್ಮಸ್ಥಳದಲ್ಲಿ ಇಳಿದು ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದೆವು. ಅಲ್ಲಿನ ಸರತಿ ಸಾಲನ್ನು ನೋಡಿ ಎಲ್ಲ ನನ್ನ ಗೆಳತಿಯರು ಆಶ್ಚರ್ಯದಿಂದ ತುಂಬಾ ಬೇಸರದಿಂದ ನಿರಾಸೆ ವ್ಯಕ್ತಪಡಿಸಿದರು. ಅಲ್ಲಿ ಎಲ್ಲರೂ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಹೀಗೆ ಮುಂದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವಿಯ ದರ್ಶನವನ್ನು ತಕೊಂಡು ಅಲ್ಲಿನ ದೇವಾಲಯದ ಇತಿಹಾಸವನ್ನು ತಿಳಿದುಕೊಂಡೆವು. ಹೀಗೆ ಅಂದು 22/12/2023 ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ನಾವೆಲ್ಲರೂ ಹೋಗಿದ್ದೇವೆ. ಅಂದು ಗಣಿತ ದಿನವಾಗಿತ್ತು. ಗಣಿತ ಶಿಕ್ಷಕರಿಗೆ ಬೆಳಿಗ್ಗೆ ಶುಭಾಶಯಗಳನ್ನು ತಿಳಿಸಿ ಹಾಗೆ ಅನ್ನಪೂರ್ಣೇಶ್ವರಿ ದರ್ಶನವನ್ನು ತಕೊಂಡು ಅಲ್ಲಿನ ಶಿಸ್ತಿನ ಬಗ್ಗೆ ನೋಡಿ ಕಲಿತೆವು. ಅಂದು ಮಧ್ಯಾಹ್ನ 12 ಗಂಟೆ ಬೇಲೂರಿಗೆ ತಲುಪಿದೆವು. ಬೇಲೂರಿನ ದೇವಾಲಯವು ಒಬ್ಬೊಬ್ಬರನ್ನು ವಿಸ್ಮಿತಗೊಳಿಸುವಂತೆ ಅಲ್ಲಿ ನೆರೆದಿದ್ದವು. ಅಲ್ಲಿನ ಒಂದೊಂದು ಮೂರ್ತಿಗಳು ನಮಗೆ ರಾಮಾಯಣ, ಮಹಾಭಾರತದಂತಹ ಮಹಾನ್ ಕಾವ್ಯಗಳ ಕಥೆಗಳನ್ನು ಹೇಳಿಕೊಡುತ್ತಿದ್ದವು. ಅಲ್ಲಿ ನಂತರ ಹಳೆಬೀಡಿನಲ್ಲೂ ಕೂಡ ದೇವಾಲಯಗಳು ಅತ್ಯುತ್ತಮವಾಗಿದ್ದವು ಮತ್ತು ಅಲ್ಲಿನ ಶಿಲ್ಪಕಲೆ, ವಾಸ್ತುಕಲೆ ಎಲ್ಲರನ್ನು ಬೆರಗುಗೊಳಿಸಿತ್ತು. ಹೀಗೆ ಮುಂದೆ ಎಲ್ಲರೂ ವಿಸ್ಮಯಗೊಳ್ಳುತ್ತಾ ಸಂತೋಷಪಟ್ಟು ನಮ್ಮ ಕರ್ನಾಟಕದ ಅತ್ಯುತ್ತಮ ಶ್ರೀಮಂತ ಇತಿಹಾಸವನ್ನು ತಿಳಿದುಕೊಂಡು ಮೈಸೂರಿನ ಅರಮನೆಗೆ ಹೋದೆವು. ಅಲ್ಲಿನ ಅರಮನೆಯಲ್ಲಿರುವ ಚಿತ್ರಕಲೆಗಳು ಅಂಬಾರಿ ಮತ್ತು ಇನ್ನಿತರ ರಾಜರ ಹಳೆಯ ವಸ್ತುಗಳು ಇದ್ದವು. ಅವುಗಳನ್ನು ನೋಡಿಕೊಂಡು ಹೀಗೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿ ಅಲ್ಲಿ ಹಲವಾರು ವಿಧದ ಪ್ರಾಣಿಗಳನ್ನು ನೋಡಿ ಸಂಜೆ ಸುಮಾರು 8 ಗಂಟೆಗೆ KRS ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಹೋಗಿ ಅಲ್ಲಿ ನೀರಂಜೆಯನ್ನು ನೋಡಿ ಎಲ್ಲರೂ ಸಂತೋಷಪಟ್ಟು ಸುಮಾರು 9-10 ಗಂಟೆಗೆ ಎಲ್ಲರೂ ಪ್ರಯಾಣ ಬೆಳೆಸಿದೆವು. ಬೆಳಿಗ್ಗೆ ಹಂಪಿಯಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ನೋಡಿ ಅಲ್ಲಿ ದೇವಾಲಯದ ಪ್ರತಿಬಿಂಬ ತಲೆ ಕೆಳಗಾಗಿ ಬಿದ್ದಿತು. ಇದು ಒಂದು ವಿಜ್ಞಾನದ ಇತಿಹಾಸ. ನಮ್ಮ ಇತಿಹಾಸದಲ್ಲಿ ವಿಜ್ಞಾನವು ಎಷ್ಟೊಂದು ಮಹತ್ವದಾಗಿದೆ ಎಂದು ತಿಳಿದುಕೊಂಡು ಎಲ್ಲರೂ ನಮ್ಮ ಊರಿನತ್ತ ಪ್ರಯಾಣ ಬೆಳೆಸಿದೆವು. ಇದು ನಮ್ಮ ಪ್ರವಾಸದ ವರದಿ. ವೈತರಿ ನಮ್ಗ್ರೆ ಗೊತ್ತಿಲ್ಲ ಸರ್. ನೀವು ವೈತರಿ ಅಕ್ಷತಾ ಇವಳಿಂದ 8ನೇ ತರಗತಿ ವೇದಿಕೆ ಮೇಲೆ ಬರ್ತೀನಿ. ಪದಬಂಧ ಎಡದಿಂದ ಬಲಕ್ಕೆ ಭಾವಚಿತ್ರವನ್ನು ತೆಗೆಯುವಂತೆ. ಓ
ಎಡದಿಂದ ಬಲಕ್ಕೆ. ಕಾರಿನಲ್ಲಿ ಕುಳಿತು ಆಡಿರುವ ಬೇಟೆ 3 ಅಕ್ಷರ. 12 ಮಂದಿಗೆ ಬಡಿಸಿದ್ದಾರೆ. ಕಣ್ಣಿಗೆ ಕಾಣೋದಿಲ್ಲ, ಕೈಗೂ ಸಿಗೋದಿಲ್ಲ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಮುಳ್ಳು ಮುಳ್ಳು ಮರದಲ್ಲಿ ಮುತ್ತು ಮುತ್ತು ಕಾಯಿ. ನೀರಿನಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಸುಡುವುದಿಲ್ಲ, ಕಲ್ಲಲ್ಲ, ಇದು ಇಲ್ಲದವರಿಲ್ಲ. 2 ಮಾರುವುದಿಲ್ಲ, ತಕ್ಕಡಿಯಲ್ಲಿ ತೂಗುವುದಿಲ್ಲ, ಅದಿಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಹಬ್ಬ ಆಗುವುದೇ ಇಲ್ಲ. ಮೇಲೆ ಹಸಿರು, ಒಳಗೆ ಕೆಂಪು, ತಿಂದರೆ ತಂಪು. ಕಿರಿ ಮನೆಗೆ ಚಿನ್ನದ ಬೀಗ. ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ. ಧನ್ಯವಾದಗಳು. ನಾನು ಹೇಳಲಿಕ್ಕೆ ವೇದಿಕೆ ಮೇಲೆ ಬರುತ್ತಿದ್ದಾರೆ ಸುನೀತಾ ಇವರನ್ನು ಸ್ವಾಗತ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ತಾಳಿದವನು ಬಾಳಿಯಾನು. ಅತಿ ಆಸೆ ಗತಿಗೇಡು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ದೇಶ ಸೇವೆಯೇ ಈಶ ಸೇವೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಆರೋಗ್ಯವೇ ಭಾಗ್ಯ, ಕೈ ಕೆಸರಾದರೆ ಬಾಯಿ ಮೊಸರು. ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. ಕಾಯಕವೇ ಕೈಲಾಸ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಸಜ್ಜನರ ಸಂಘ ಹೆಜ್ಜೆಯನ್ನು ಸರಿದಂತೆ. ಉತ್ತಮ ರೀತಿಯಲ್ಲಿ ತಮ್ಮ ಸೃಜನಶೀಲ ಬರವಣಿಗೆ ಬಗ್ಗೆ ಪ್ರಸ್ತುತವನ್ನ ಪಡಿಸಿದ್ದಾರೆ. ಇನ್ನು ಪತ್ರ ಪ್ರಬಂಧ 10ನೇ ತರಗತಿ ವಿದ್ಯಾರ್ಥಿನಿ ಪಲ್ಲವಿ ಮತ್ತೆ ಅನುಪಮ ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರಗಳನ್ನ ಬರೆದಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಕತೆ ನಾಗರಾಜ್ ರೇಣುಕಪ್ಪ ಬರೆದಾರೆ. ಆಮೇಲೆ ನಿತಿನ್, ಸುನೀತಾ, ರಕ್ಷಿತಾ, ಅಂಕಿತಾ, ಅನುಪಮನು ಕೂಡ ಬರೆದಿದ್ದಾರೆ. ಆಮೇಲೆ ಅಕ್ಷತಾ, ಪ್ರಣೀತಾ ಹಾಡು ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಭಾಗವಹಿಸೋದಕ್ಕೆ. ಆಮೇಲೆ ಪ್ರಜ್ವಲ್ ಕೂಡ ಹಾಡು ಹೇಳಿದ್ದಾನೆ. ಎಲ್ಲ ಸೃಜನಶೀಲತೆಯ ಲಕ್ಷಣಗಳು ಬರವಣಿಗೆ ಮೂಲಕ ನಾವು ಇವತ್ತು ವ್ಯಕ್ತಪಡಿಸಿದ್ದೇವೆ, ಅದೇ ತರ ಹೇಳಿದ್ದೇವೆ. ಈಗ ಇಲ್ಲಿ ಆಗಮಿಸಿರುವಂತಹ ನಮ್ಮ ಶಿಕ್ಷಕರು ಕೂಡ ಒಂದೊಂದು ಸೃಜನಶೀಲತೆ ಚಟುವಟಿಕೆಯನ್ನ ಹೇಳ್ತಾ ತಮ್ಮ ಮಾತುಗಳನ್ನ ಆಡೋದು. ಕವನ, ಹಾಡು, ನಮ್ಮ ಹಿರಿಯ ಶಿಕ್ಷಕರಾಗಿರುವಂತಹ ವಿರೂಪಾಕ್ಷಿ ಸರ್ ಅವರಿಂದ ಮೊದಲು ಹಾಡು. ಅಂತ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ಎಂತ ಚಂದ ಎಂತ ಅಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ಧನ್ಯವಾದಗಳು. ತಮ್ಮ ನುಡಿಗಳಲ್ಲಿ 2 ಹಾಡುಗಳನ್ನು ಹಾಡಿದ ವಿರೂಪಾಕ್ಷ ಸರ್ ಅವರಿಗೆ ಧನ್ಯವಾದಗಳನ್ನು ಕೋರುತ್ತಾ ನಂತರ ರುದ್ರಮ್ಮ ಟೀಚರ್ ಇವರಿಂದ ಹಾಡು. ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಭಾಗವಹಿಸಿರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಹಾಡು ನಿಮಗೋಸ್ಕರ. ಅಯ್ಯೋ ಪಾರ್ವತಿ ತನಯ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನ
ಕರುಣಿಸುವ ಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸುವ. ಶಿಕ್ಷಕರ ವೇದಿಕೆ ಮೇಲೆ ಬರಬೇಕು, ಒಂದೆರಡು ಮಾತನಾಡ್ಬೇಕಂತ ಕೇಳ್ತೀನಿ. ಇವತ್ತು ತಾಯಿನಾಡು ನಮ್ಮ ಕರ್ನಾಟಕ ಮಾತೃಭಾಷೆ, ನಮ್ಮ ಕನ್ನಡ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಶುಭಾಶಯಗಳೊಂದಿಗೆ ಈ 2 ದಿನ ನಡೆದ ಕಾರ್ಯಾಗಾರ ಭಾಷೆಯಲ್ಲಿ ಇರ್ತಕ್ಕಂಥದ್ದು ನಾವು ಕೇವಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ. ಅದನ್ನು ಲಿಖಿತ ರೂಪದಲ್ಲಿ ಬರೆದಿಟ್ರೆ ಅದು ಸುಮಾರು ದಿನಗಳ ನಂತರ ನಿಮಗೆ ಆಶ್ಚರ್ಯ ಆಗ್ತದೆ. ನನಗೂ ಕೂಡ ನಾನು ಚಿಕ್ಕವನಿದ್ದಾಗ ಈ ರೀತಿ ಬರಿತಿದ್ದೆ, ಈ ರೀತಿ ನಾನು ಕೂಡ ಬರಿಬಹುದು ಅಂತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತೇನು ಮೇಡಮ್ ಅವ್ರು ಹಾಕೊಂಡಿದ್ದಾರೆ ಇವತ್ತಿಗೆ ಮುಗಿದಿಲ್ಲ, ಇವತ್ತು ಸ್ಟಾರ್ಟ್ ಆಯ್ತಿದ್ದು. ಹಾಗಾಗಿ ನೀವು ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಜೀವನ ಚರಿತ್ರೆ ಅಂತಲ್ಲ, ನೀವು ಒಂದು ಡೈರಿಯನ್ನು ಬರೀತಕ್ಕಂಥ ಸಂಪ್ರದಾಯವನ್ನು ಬೆಳೆಸ್ಕೋಬೇಕು. ವಿದ್ಯಾರ್ಥಿಗಳು ಒಂದು ಡೈರಿ ಒಳಗೆ ಏನು ವಿಶೇಷತೆ ಇದ್ದದ್ದನ್ನು ಆ ದಿನಾಂಕವಾಗಿ ನೀವು ನಮೂದಿಸ್ತಾ ಬರಿತಾ ಹೋಗ್ಬೇಕು. ಇವತ್ತು ವಿಶೇಷ ಏನು ಕಲ್ತೀರಿ? ದಿವಸ ಡೈರಿ ಅಂದರೆ ನಿಮ್ಗೆ ಪೂರ್ತಿ ಮುಂಜಾನೆ ಹಿಡಿದು ಸಂಜೆ ತನಕ ಏನೇನು ಮಾಡಿದ್ರೆ ಬರೆಯೋದಲ್ಲ. ಸೊ ಏನು ವಿಶೇಷವಾಗಿ ನಾವು ಕಲ್ತೀವಿ ಇವತ್ತು ದಿವಸ, ಅದು ನೀವು ಬರೆದಿಟ್ರೆ ನಿಮಗೆ ಅದು ಮುಂದಿನ ದಿನಗಳಲ್ಲಿ ತಪ್ಪುಗಳು ಮಾಡಬೇಕಾದ್ರೂ ಕೂಡ ತಪ್ಪುಗಳು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಉತ್ತಮವಾಗಿರ್ತಕ್ಕಂಥ ಸುಸಂಸ್ಕೃತಿಯಿಂದ ಕಲ್ತಿದ್ರೆ ನೀವು ಮುಂದಿನ ದಿವಸಗಳಲ್ಲಿ ಉತ್ತಮ ನಾಗರಿಕರಾಗ್ತದೆ. ಇವತ್ತು ಎಷ್ಟೋ ಜನ ಇವತ್ತು ದಾರಿ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ. ಯಾಕೆ ದಾರಿ ಬಿಡ್ತಾರೆ? ಅವರಿಗೆ ತಿದ್ದಿ ಹೇಳ್ತೀವಿ ನಾವು, ಶಾಲೆಯಲ್ಲಿ ಹೇಳ್ತೀವಿ. ಆದರೆ ನಿಮ್ಮ ಮನೆಯಲ್ಲಿ ಪಾಲಕ ಪೋಷಕರು ತಿದ್ತಾ ಇದ್ದಾರೆ ನಿಮಗೆ, ನೀವೇ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿರಿ, ಮನೆಯಲ್ಲಿ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಇದು ತಪ್ಪು ಮಾಡಬೇಡ ಅಂತ ಹೇಳಿಸಿ ಹೇಳ್ತಕ್ಕಂಥ ಸಮಯ ಅವರಿಗಿಲ್ಲ. ಅವರಿಗೆ ಯಾರಾದ್ರೂ ಕೇಳ್ತಾರೆ ಮನೆಯಲ್ಲಿ? ಎಷ್ಟು ಜನ ಕೇಳ್ತಾರೆ? ಮನೆ ಕೈ ಹತ್ರ ಎಷ್ಟು ಜನ ಕೇಳ್ತಾರೆ? ಲಿಮಿಟೆಡ್, ಒಬ್ಬರಿಬ್ಬರು ಈಗ ಎಲ್ಲರೂ ಒಬ್ರೊಬ್ರು ಇರ್ತಾರೆ. ಈಗ ಹೊಸ ಮಂದಿ ಇರ್ತಾರೆ, ಈಗ ಸ್ವಲ್ಪ ಬಿಟ್ರೆ ಎಲ್ಲರೂ ಇರ್ತಾರೆ. ಅಂದ್ರೆ ಅದು ಸಂಪ್ರದಾಯ ಇರ್ಬೇಕು. ನೀವು ಕೂಡ ಹೊಸದು ಕಲ್ತಾಗ ಮನೆಯಲ್ಲಿ ಹೋಗಿ ಹೇಳ್ಬೇಕು, ಇವತ್ತು ನಾನು ಇಂಥದ್ದು ಕಲಿತೆ, ನಾನು ಇವತ್ತು ಇಂಥದ್ದು ಮಾಡಿದೆ. ಅಂದ್ರೆ ನೀವು ಜೀವನದಲ್ಲಿ ಎಲ್ಲನೂ ಮುಕ್ತವಾಗಿ ಸಂವಾದ ಅಂತ ಹೇಳ್ತಾರೆ. ಮುಕ್ತ ಸಂವಾದ ಅಂದ್ರೆ ಓಪನ್ ಆಗಿ ನೀವು ಡಿಸ್ಕಷನ್ ಮಾಡಬೇಕು. ತಂದೆ ತಾಯಿಯರ ಜೊತೆಯಲ್ಲಿ, ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಏನು ಕಲಿತೀರಿ ನಿಮ್ಮ ಭಾಷೆಯಲ್ಲಿ ನೀವು ಅದನ್ನು ಮುಕ್ತವಾಗಿ ಹಂಚ್ಕೊಂಡಾಗ್ಲೇ. ನೀವು 10 ಬಾರಿ ಪುಸ್ತಕ ಓದೋದು ಒಂದೇ, ನೀವು ಸಂವಾದ ಮಾಡೋದು ಒಂದೇ. 10 ಬಾರಿ ನೀವು ಓದಿದ್ರು ಕೂಡ ನೆನಪಿರಲ್ಲ. ಅದೇ ಇಲ್ಲಿ ಆಡು ಭಾಷೆಯಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ನೀವು ವ್ಯಕ್ತಪಡಿಸಿದ್ರೆ ಅದು ನಿಮ್ಮ ಸ್ಮೃತಿ ಪಟಲ ಅಂತ ಹೇಳ್ತಾರಲ್ಲ, ಸ್ಮೃತಿ ಪಟಲದಲ್ಲಿ ಪರ್ಮನೆಂಟ್ ಆಗಿ ಉಳಿತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಇವತ್ತು ಮೇಡಮ್ ಅವರು ಹಾಕಿದ್ದಾರೆ. ಇವತ್ತೇನು ಸೃಜನಶೀಲ ಅಕ್ಷರಗಳ ಮೂಲಕ ನಿಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದಿರಿ, ಅದು ಹೀಗೆ ನಿರಂತರವಾಗಿ ಸಾಗಬೇಕು. ಇಲ್ಲಿಗೆ ಇವತ್ತು ಒಂದು ದಿವಸಕ್ಕೆ ಮಾತ್ರ ಸೀಮಿತ ಅಲ್ಲ. ಅಂತಾರಾಷ್ಟ್ರೀಯ ಒಂದು ಮಾತೃಭಾಷೆ ದಿವಸ ಅಂತ ಹೇಳಿ ಇವತ್ತೊಂದು ನಾವು ಲೇಖನ ಬರೆದ್ವಿ, ಒಂದು